ಆಚಿ ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಾಗಲಕೋಟೆಯಲ್ಲಿ ಮಂದಮತಿ ಮಗುವಿನ ಮೇಲೆ ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನುಮತಿ ಇಲ್ಲದೇನೆ ಶಾಲೆ ನಡೆಸ್ತಾ ಇದ್ರೂ ಕೂಡ ಅಧಿಕಾರಿಗಳು ಕೈಕಟ್ಟಿ ಕುಳಿತುಕೊಂಡಿದ್ರು. ಅಧಿಕಾರಿಗಳ ಗಮನಕ್ಕೆ ಇದ್ರೂ ಕೂಡ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಕಳೆದ 7 ವರ್ಷಗಳಾಯಿತು. 7 ವರ್ಷಗಳಿಂದ ಬಾಡಿಗೆ ಕಟ್ಟಡದಲ್ಲಿ ಈ ಶಾಲೆ ನಡೀತಾ ಇದೆ. 7 ವರ್ಷಗಳಿಂದ ಅನಧಿಕೃತವಾಗಿ ಈ ಶಾಲೆ ನಡೆಸಲಾಗ್ತಾ ಇದ್ರೂ ಕೂಡ ಅದರ ಬಗ್ಗೆ ಅಧಿಕಾರಿಗಳು ಚಕಾರನೇ ಎತ್ತಿಲ್ಲ. ಅದನ್ನು ಪ್ರಶ್ನೆ ಮಾಡುವ ಕೆಲಸಕ್ಕೂ ಕೂಡ ಅಧಿಕಾರಿಗಳು ಮುಂದಾಗಿರಲಿಲ್ಲ. ಯಾವುದೇ ಕ್ರಮವನ್ನ ಕೈಗೊಳ್ಳದಂತಹ ಅಧಿಕಾರಿಗಳ ನಡೆ ಬಗ್ಗೆ ಈಗ ಸಾರ್ವಜನಿಕರಲ್ಲಿ ಅನುಮಾನ ಮೂಡ್ತಾ ಇದೆ. ಬೇಜವಾಬ್ದಾರಿ ನಿರ್ಲಕ್ಷ್ಯದಿಂದಾಗಿ ಈ ಅಮಾನವೀಯ ಘಟನೆ ಏನಾದರೂ ನಡೆದು ಹೋಯ್ತಾ? ಸುಮಾರು 35 ಮಕ್ಕಳಿದ್ದಂತಹ ಅನಧಿಕೃತ ಶಾಲೆ ಯಾವುದೇ ಪರ್ಮಿಷನ್ನು ಇಲ್ಲದೆ, ಯಾವುದೇ ಗೊಡವೆಗಳೇ ಇಲ್ಲದೆ ಆರಾಮಾಗಿ ನಡೀತಾ ಇತ್ತು. ಈ ನಡುವೆ ಅಧಿಕಾರಿಗಳಿಗೆ ಗೊತ್ತಿದ್ರೂ ಕೂಡ ಅಧಿಕಾರಿಗಳು ಈ ವಿಚಾರದಲ್ಲಿ ಮೌನವಾಗಿ ಕುಳಿತುಕೊಂಡ್ರ ಅಥವಾ ಅಧಿಕಾರಿಗಳ ಕೃಪಾ ಕಟಾಕ್ಷದಿಂದಲೇ ಇದು ನಡೀತಾ ಇತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಕಾಡುತ್ತೆ. ಇನ್ನು ಹಲ್ಲೆ ಪ್ರಕರಣ ಯಾವಾಗ ಹೊರಬಿತ್ತು, ಅದಾದ ಬಳಿಕ ಅಧಿಕಾರಿಗಳು ಎಚ್ಚೆತ್ಕೊಂಡ್ರು, ದೌಡಾಯಿಸಿ ಬಂದರು. ಇಡೀ ರಾಜ್ಯ ಹಿಡಿ ಶಾಪ ಹಾಕ್ತಾ ಇದ್ದಂತೆ ಅಧಿಕಾರಿಗಳು ಓಡೋಡಿ ಬಂದರು. ಈಗ ಅಧಿಕಾರಿಗಳ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಅಧಿಕಾರಿಗಳು ಯಾರಿದ್ದಾರೆ ಅವರ ವಿರುದ್ಧವೂ ಕೂಡ ಕ್ರಮ ಆಗಬೇಕು, ಅವರಿಗೂ ಕೂಡ ಕಠಿಣ ಶಿಕ್ಷೆಯಾಗಬೇಕು ಅಂತ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಜನ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ, ಪೊಲೀಸ್ ಇಲಾಖೆ ಏನೆಲ್ಲ ಕ್ರಮ ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಮಂದಮತಿ ಮಗುವಿನ ಮೇಲೆ ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲ್ಲೆಗೊಳಗಾದ ಬಾಲಕನನ್ನ ಪೊಲೀಸರು ಈಗ ಕರೆ ತಂದಿದ್ದಾರೆ. ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಲಾಗ್ತಾ ಇದೆ. ಪೋಷಕರ ಜೊತೆ ಬಾಲಕನನ್ನು ಕೂಡ ಪೊಲೀಸರು ಈಗ ಕರೆ ತಂದಿದ್ದಾರೆ. ಇನ್ನು ಪೋಷಕರ ಜೊತೆಗೆ ಬಾಲಕನನ್ನ ಕರೆ ತರಲಾಗಿದೆ. ವೈದ್ಯಕೀಯ ಪರೀಕ್ಷೆ ಮಾಡಬೇಕು. ನಿನ್ನೆ ನೋಡ್ತಾ ಇದ್ವಿ ನಾವು, ಬಾಸುಂಡೆ ಬರುವ ರೀತಿಯಲ್ಲಿ, ರಾಕ್ಷಸರ ರೀತಿಯಲ್ಲಿ ಕ್ರೌರ್ಯ ಮೆರೆದಂತಹ ಘಟನೆ, ಕಣ್ಣಿಗೆ ಖಾರದ ಪುಡಿ ಎರಚಿದಂತಹ ಒಂದು ಅಮಾನುಷ ಘಟನೆ, ನಮ್ಮ ಮಾನವ ಕುಲ ಒಪ್ಪಿಕೊಳ್ಳದಂತಹ ಒಂದು ಘಟನೆ ಸಂಭವಿಸಿತ್ತು. ಅದು ಕೂಡ ಒಬ್ಬ ಬುದ್ಧಿಮಾಂದ್ಯ ಮಗುವಿನ ಮೇಲೆ ನಡೆದಂತಹ ಘಟನೆಗೆ ಇಡೀ ರಾಜ್ಯ ಆಕ್ರೋಶ ಹೊರಹಾಕಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕಾರಿಗಳ ವಿರುದ್ಧವೂ ಕ್ರಮ ಆಗಬೇಕು ಅನ್ನೋ ಬೇಡಿಕೆ ಕೂಡ ಕೇಳಿಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗುರು ಹಿರೇಮಠ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುರು ಹಿರೇಮಠ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅನ್ನೋ ಆರೋಪ, ಅವರ ವಿರುದ್ಧವೂ ಕೂಡ ಕಠಿಣ ಕ್ರಮ ಆಗಬೇಕು ಅಂತ ಸಾರ್ವಜನಿಕರು ಒಂದು ಕಡೆ ಬೇಡಿಕೆ ಇಡ್ತಾ ಇದ್ದಾರೆ. ಮತ್ತೊಂದೆಡೆ ಹಲ್ಲೆಗೆ ಒಳಗಾದಂತಹ ಬಾಲಕನನ್ನ ವೈದ್ಯಕೀಯ ಪರೀಕ್ಷೆ ಮಾಡೋದಕ್ಕೆ ಆಸ್ಪತ್ರೆಗೂ ಕರೆ ತರಲಾಗ್ತಾ ಇದೆ. ಯಾವ ರೀತಿ ನಡೀತಾ ಇದೆ ವೈದ್ಯಕೀಯ ಪರೀಕ್ಷೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ಖಂಡಿತ ಅಂದ್ರೆ ನಿನ್ನೆ ಏನು TV5 ಸುದ್ದಿ ಬಿತ್ತರಿಸಿತ್ತು, ಏನು ಬಾಲಕನ ಮೇಲೆ ಏನೋ ಅಮಾನವೀಯ ಕೃತ್ಯವನ್ನ ಎಸಗಿರ್ತಕ್ಕಂತ 4 ಜನರ ಮೇಲೆ ಈಗಾಗಲೇ FIR ದಾಖಲಾಗಿರುವಂತದ್ದು. ಸದ್ಯ ಆ ಸ್ಥಳಕ್ಕೆ ಕೂಡ ಅಧಿಕಾರಿಗಳಾಗಿರ್ಬೋದು, ಅಲ್ಲಿ ಪೊಲೀಸ್ ಇಲಾಖೆ ಜಂಟಿ ಸಹಯೋಗದಲ್ಲಿ ಎಲ್ಲಾ ಆಯಾಮಗಳಲ್ಲಿ ತನಿಖೆ ಕೂಡ ಆರಂಭ ಮಾಡಿರುವಂತದ್ದು. ಈಗಾಗಲೇ ಆ 4 ಜನರ ಸ್ಥಳ ಮಜೂರು ಮಾಡ್ಕೊಂಡು ಹೋಗಿರ್ಬೋದು. ಇವೆಲ್ಲವನ್ನ ನೋಡೋದಾದ್ರೆ ಅಲ್ಲಿ ನ್ಯಾಯಾಧೀಶರು ಕೂಡ ಏನು ಆ ಶಾಲೆಗೆ, ವಸತಿ ಶಾಲೆಗೆ ಭೇಟಿಯನ್ನ ಕೊಟ್ಟಿದ್ರು. ಭೇಟಿ ಅಂತ ಕೊಟ್ಟಂತ ಸಂದರ್ಭದಲ್ಲಿ ಎಲ್ಲಾ ಆಯಾಮಗಳಲ್ಲಿ ಈಗಾಗಲೇ ತನಿಖೆಯಾಗಿ ಈಗಾಗಲೇ ಅವರನ್ನ ಪೊಲೀಸರ ವಶಕ್ಕೆ ಪಡೆದು, ತದನಂತರ ಏನು ಈ ವಿದ್ಯಾರ್ಥಿಯ ಒಂದು ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆ ಈಗಾಗಲೇ ಕರೆದುಕೊಂಡು ಬಂದಿರುವಂತದ್ದು. ವೈದ್ಯಕೀಯ ಪರೀಕ್ಷೆ ಆದ ಬಳಿಕ ಆ ವಿದ್ಯಾರ್ಥಿಯ ಒಂದು, ಯಾಕಂತಂದ್ರೆ ಮೂಕರೋಧನೆ ಆಗ್ಬೇಕಾಗತ್ತೆ. ಅಂದ್ರೆ ಆ ವಿದ್ಯಾರ್ಥಿಗೆ ಏನೂ ತಿಳಿಬಲ್ಲದ ವಿದ್ಯಾರ್ಥಿ, ಆತನ ಮೇಲೆ ಏನು ಈ ಅಮಾನವೀಯ ಘಟನೆ ಏನಾಗಿದೆ, ಈ ಇಬ್ಬರ ಏನು 4 ಜನರ ಮೇಲೆ ಈಗಾಗಲೇ FIR ಉಲ್ಲೇಖ ಆಗಿರುವಂತದ್ದು. ಅದರ ಜೊತೆಗೇನೆ ಹಲ್ಲೆ ಮಾಡುದಲ್ಲದೆ ಅಲ್ಲಿ ಆ ಮಗುವಿನ ಕಾಲ್ ಮೇಲಿಟ್ಟು ಮತ್ತು ಕಾರ್ಪುಡಿ ಎರಿಸುವಂತ ಕೆಲಸ ಏನ ಶಿಕ್ಷಕರು ಮಾಡಿದ್ರು. ಅದ್ರ ಜೊತೆಗೇನೆ ಅಲ್ಲಿ ಅವರು ಇಷ್ಟೆಲ್ಲಾ ಹೊಡೆದು ಬಡಿದು ಆ ಮಗು ಅಳುಲನ್ನ ವ್ಯಕ್ತಪಡಿಸಿದ್ರು ಕೂಡ ಅಲ್ಲಿ ನಗುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಒಂದ್ ಕಡೆ ಯಾವ ರೀತಿಯಾಗಿ ಅಮಾನವೀಯ ಘಟನೆ ಇದ್ರೂ ಕೂಡ ಅಲ್ಲಿ ಒಬ್ಬೊಬ್ಬ ತನ್ನ ಹಡೆದ ತಾಯಿ ತನ್ನ ಕಣ್ಣೀರಿನ ಪಾಷ್ಪವನ್ನ TV5 ಜೊತೆ ಹಂಚಿಕೊಂಡಿರುವಂತದ್ದು. ಅಂದ್ರೆ ಕಣ್ಣೀರನ್ನ ಇಡುವಂತ ಕೆಲಸ ಮಾಡಿದ್ರು. ಅಲ್ಲಿ ಆ ವಿಡಿಯೋದಲ್ಲಿ ನನ್ನ ಮಗನ ಹೊಡೆದ ಅಳಲನ್ನ ವ್ಯಕ್ತಪಡಿಸಿದ್ರೆ, ಇತ್ತ ಅವರೆಷ್ಟರು ಕೂಡ ನನ್ನ ಮಗುವಿನ ಚಿತ್ರಹಿಂಸೆ ಕೊಟ್ಟು ಹೊಡೆದು
ಅಷ್ಟೇ ಅಲ್ಲದೆ ನಗುವಂತ ಕೆಲಸವನ್ನ ಮಾಡ್ತಾರೆ. ನಗತಾಟವನ್ನ ಶೈಲಿಯಲ್ಲಿ ಈ ರೀತಿಯಾಗಿ ಒಂದು ಹಲ್ಲೆಯನ್ನ ಮಾಡಿದ ಘಟನೆ ಇದು ಸಾಕಷ್ಟು ಸಾಮಾಜಿಕವಾಗಿ ಆಗಿರ್ಬೋದು, ಸಾರ್ವಜನಿಕರಲ್ಲಿ ಹಿಡಿ ಶಾಪ ಹಾಕುವಂತ ಪ್ರಯತ್ನಕ್ಕೂ ಕೂಡ ಮುಂದಾಯ್ತು. ಅದಾದ ಬಳಿಕ ಇಲ್ಲಿ ಸಾಕಷ್ಟು ಸಾರ್ವಜನಿಕರು ಒಂದು ಪ್ರಶ್ನೆಯನ್ನ ಕೂಡ ಮಾಡ್ತಿರುವಂತ, ಕಳೆದ 7 ವರ್ಷಗಳಿಂದ ಇಲ್ಲಿ ಅನಧಿಕೃತವಾಗಿ ಈ ಶಾಲೆ ನಡೀತಾ ಇದೆ. ಅದರಲ್ಲೂ ಕೂಡ ಮಹಾರಾಷ್ಟ್ರ ಭಾಗದಿಂದ ಬಂದು ಈ ರೀತಿಯಾಗಿ ಶಾಲೆಯನ್ನ ನಡೆಸಿದ್ರು ಕೂಡ ಜಿಲ್ಲಾಡಳಿತದ ಒಂದು ಮಕ್ಕಳ ಇಲಾಖೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಮಕ್ಕಳ ರಕ್ಷಣಾ ಇಲಾಖೆ ಆಗಿರ್ಬೋದು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಗಮನಕ್ಕಿಲ್ಲ ಅಂದ್ರೆ ಇದು ಎಷ್ಟರ ಮಟ್ಟಿಗೆ ಜಿಲ್ಲಾಡಳಿತ ವೈಫಲ್ಯ ಕಂಡಿರಬಹುದು ಅಂತೂ ಸಾರ್ವಜನಿಕರು ಒಂದ್ ಕಡೆ ಪ್ರಶ್ನೆಯನ್ನು ಮಾಡ್ತಾರೆ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಇದು ಇವರ ಮೇಲೆ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗಳಾದ್ರೂ ಕೂಡ ಇತ್ತ ಅಧಿಕಾರಿಗಳು ನಮಗೆ ಈ ಹಿಂದೆ ಮಾಹಿತಿ ಅಂದ್ರೆ ಒಂದು ಸಂಸ್ಥೆಯ ಹೆಸರಿನ ಮೇಲೆ ಅಷ್ಟೇ ರಿಜಿಸ್ಟರ್ ಇದೆ ಅನ್ನುವಂತ ಮಾಹಿತಿಯನ್ನ ಕೂಡ ನೀಡ್ತಾರೆ. ಅಂದ್ರೆ ಕಳೆದ 7 ವರ್ಷಗಳಿಂದ ಈ ರಿಜಿಸ್ಟ್ರೇಷನ್ ಯಾರು ಮಾಡಿದ್ರು, ಇದು ಎಲ್ಲಿದೆ, ಯಾವ ಸ್ಕೂಲು, ಇದರ ಮೂಲಭೂತ ಸೌಕರ್ಯಕ್ಕೆ ಏನೇನು ಬೇಕು ಎಲ್ಲವನ್ನ ಆಯಾಮಗಳಲ್ಲಿ ತನಿಖೆ ಮಾಡಬೇಕಾಗಿತ್ತು. ಆ ತನಿಖೆ ಮಾಡಿದ್ರೆ ಇಂಥ ಒಂದು ಕೆಟ್ಟ ಪರಿಣಾಮ ಮತ್ತು ಸಮಾಜಕ್ಕೆ ಒಂದು ಇಂಥ ಒಳ್ಳೆ ಕಳಂಕ ಮತ್ತು ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾಡಳಿತಕ್ಕ ಬಂದು ಮುಟ್ತಿದ್ದಿಲ್ಲ ಅನ್ನುವಂತ ಪ್ರಶ್ನೆ ಕೂಡ PH ಪೂಜಾರ ಸಂಸದರು ಕೂಡ ಮಾಡಿರುವಂತದ್ದು. ಇದು ಬಾಗಲಕೋಟೆ ಜಿಲ್ಲೆಯ ಒಂದು ವಿದ್ಯಾರ್ಥಿಯ ಪರಿಸ್ಥಿತಿ ಅಲ್ಲ, ಇದು ಇಡೀ ರಾಜ್ಯಕ್ಕೆ ಇದು ಮನಕಲುಕುವಂತ ದೃಶ್ಯ ಆಗಿದೆ ಅಂತಕ್ಕಂಥದ್ದು ಒಂದ್ ಕಡೆ ಸಾರ್ವಜನಿಕ ವಲಯದಲ್ಲಿ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು. ಸಂತೋಷ್, ಧನ್ಯವಾದಗಳು ಗುರು ಹಿರಿಯ.